ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ದಿನ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ಜೀವಶಾಸ್ತ್ರ ವಿಷಯದಲ್ಲಿ ಮೊದಲನೇ ಅಧ್ಯಾಯವನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಐ ವಿಲ್ ಟೇಕ್ ಅಪ್ ದಿ ಫಸ್ಟ್ ಚಾಪ್ಟರ್ ಇನ್ ಬಯಾಲಜಿ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್, ದಟ್ ಈಸ್ ದಿ ಲಿವಿಂಗ್ ವರ್ಲ್ಡ್. ಮೊದಲನೇ ಅಧ್ಯಾಯ ದಿ ಲಿವಿಂಗ್ ವರ್ಲ್ಡ್. ಈ ಚಾಪ್ಟರ್ ಬಗ್ಗೆ ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸೊ ವಿದ್ಯಾರ್ಥಿಗಳೇ, ಏನಿದು ಲಿವಿಂಗ್ ವರ್ಲ್ಡ್? ವಾಟ್ ಈಸ್ ಮೆಂಟ್ ಬೈ ಲಿವಿಂಗ್? ಏನು ಲಿವಿಂಗ್ ಅಂದರೆ ಏನು? ದಟ್ ಮೀನ್ಸ್ ದಿ ಲೈವ್ ಆರ್ ಲಿವಿಂಗ್ ಆಕ್ಟಿವಿಟಿ. ಸೊ ಚಟುವಟಿಕೆಯಿಂದ ಇರುವಂಥದ್ದನ್ನ ನಾವು ಏನಂತ ಕರಿತೀವಿ? ಲಿವಿಂಗ್ ಅಂತ ಕರಿತೇವೆ. ಸೊ the meaning of living, that is the live activity. ಚಲನವಲನ ಇರ್ತಕ್ಕಂಥದ್ದು, ಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು, ಚಟುವಟಿಕೆಯಿಂದ ಇರುವಂಥದ್ದನ್ನ ನಾವು ಲಿವಿಂಗ್ ಅಂತ ಕರಿತೇವೆ. ಸೊ ದಿ ವರ್ಲ್ಡ್, that is full of living activities. That means the living world with full of living organisms. So the living world composed of ಏನನ್ನ ಒಳಗೊಂಡಿದೆ ಆ ಚಟುವಟಿಕೆ ಇರಬೇಕು ಅಂದಾಗ, ಸೊ ಲಿವಿಂಗ್ ವರ್ಲ್ಡ್ composed of living things. ಜೀವ ಇರುವಂತಹ ವಸ್ತುಗಳನ್ನ ಏನ್ ಮಾಡಿದೆ? ಅದು ಸಂಯೋಜನೆಯನ್ನ ಒಳಗೊಂಡಿದೆ, ಸಂಯೋಜನೆಯಿಂದ ಮಾಡಲ್ಪಟ್ಟಿದೆ. ಸೊ ಜೀವವಿರುವ ವಸ್ತುಗಳು ಲಿವಿಂಗ್ ಥಿಂಗ್ಸ್ ಯಾವ್ಯಾವುದದು ಅಂದಾಗ, ಸೊ ಲಿವಿಂಗ್ ಥಿಂಗ್ಸ್ ಇನ್ಕ್ಲೂಡ್ಸ್ ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಜೀವ ಇರ್ತಕ್ಕಂಥ ವಸ್ತುಗಳು, ಆ ವಸ್ತುಗಳಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೀವಿಗಳನ್ನ ಒಳಗೊಂಡಿದೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ ತಕ್ಷಣ, ಸೊ ದಟ್ ಇನ್ಕ್ಲೂಡ್ಸ್ ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ ಗ್ರೂಪ್ಸ್. ಈ ಒಂದು ಲಿವಿಂಗ್ ಗ್ರೂಪ್ ಅಲ್ಲಿ ಯಾವುದು ಬರುತ್ತಪ್ಪ ಅಂದಾಗ, ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಸೇರ್ಕೊಂಡಿದೆ. ಎಲ್ಲ ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಸೇರಿಕೊಂಡು ಆ ಗ್ರೂಪ್ ಅನ್ನ ನಾವು ಲಿವಿಂಗ್ ಗ್ರೂಪ್ ಅಂತ ಕರಿತೇವೆ. ಸೊ ದೋಸ್ ಆರ್ ಸೆಡ್ ಟು ಬಿ ಲಿವಿಂಗ್ ಥಿಂಗ್ಸ್ ಅಂತ ಕರಿತೇವೆ. Why? So there is non-living things are also there present in the world, but they indirectly supported to living things for their existence on the earth. So ಈ non-living things ಏನಿದ್ದಾವೆ, such as ಸ್ಟೋನ್ ಆಗಿರ್ಬೋದು, ಕಲ್ಲಾಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಟೆಂಪ್ರೇಚರ್, ವಾಟರ್, ಸನ್ಲೈಟ್, ಎಕ್ಸೆಟ್ರಾ ಎಕ್ಸೆಟ್ರಾ, ಇವನ್ನೆಲ್ಲ ನಾವು ನಿರ್ಜೀವ ವಸ್ತುಗಳು ಅಂತ ಕರಿತೇವೆ, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೇವೆ. ಸೊ ಲಿವಿಂಗ್ ವರ್ಲ್ಡ್ ಕಂಪೋಸ್ಡ್ ಆಫ್ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಬಟ್ ದಿ ಮೇನ್ ಥಿಂಗ್ಸ್ ಆರ್ ಲಿವಿಂಗ್ ಥಿಂಗ್ಸ್ ಸಚ್ ಆಸ್ ಬೋತ್ ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಈ ಎರಡನ್ನ ಒಗ್ಗೂಡಿಸಿ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕರಿತೇವೆ. ಸೊ ದಿ ಲಿವಿಂಗ್ ವರ್ಲ್ಡ್ ಈಸ್ ಅ ಫ್ಯಾಂಟಾಸ್ಟಿಕ್, ದಟ್ ಒನ್ ಈಸ್ ಬ್ಯೂಟಿಫುಲ್ ಬಿಕಾಸ್ ಆಲ್ ಲಿವಿಂಗ್ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ವರ್ಲ್ಡ್. ನಾವು ಎಲ್ಲ ರೀತಿಯಾಗಿರ್ತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಚಟುವಟಿಕೆಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಇವತ್ತು ಜಗತ್ತಿನಾದ್ಯಂತ. ಸೊ ಈ ಒಂದು ಲಿವಿಂಗ್ ಥಿಂಗ್ಸ್ ಅಂತ ಏನಿದೆ, ಲಿವಿಂಗ್ ಆಕ್ಟಿವಿಟೀಸ್ ಅಂತೇಳಿ, ಸೊ ಹೌ ವಿ ಐಡೆಂಟಿಫೈ ದಿ ಲಿವಿಂಗ್ ಆಕ್ಟಿವಿಟೀಸ್ ಇನ್ ಎನ್ ಲಿವಿಂಗ್ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ ಅಲ್ಲಿ ಲಿವಿಂಗ್ ಆಕ್ಟಿವಿಟೀಸ್ ಅನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೇವೆ? ವಾಟ್ ಆರ್ ದೋಸ್ ಲಿವಿಂಗ್ ಆಕ್ಟಿವಿಟೀಸ್? ಆ ಸಜೀವ ಕ್ರಿಯೆಗಳು ಯಾವ್ಯಾವುದು? ಯಾವ ಸಜೀವ ಕ್ರಿಯೆಗಳು ಜೀವಿಯಲ್ಲಿರುತ್ತೋ, ಐದರ್ ಎ ಪ್ಲಾಂಟ್ ಆರ್ ಆನ್ ಆನಿಮಲ್, ಆ ಸಸ್ಯ ಆಗಿರಬಹುದು ಅಥವಾ ಪ್ರಾಣಿ ಆಗಿರ್ಬೋದು, ಯಾವುದರಲ್ಲಿ ಆ ಆಕ್ಟಿವಿಟೀಸ್ ಇರುತ್ತೋ, ಚಟುವಟಿಕೆಗಳು ಇರ್ತದೋ, ಸೊ ದಟ್ ಈಸ್ ಸೆಡ್ ಟು ಬಿ ಎ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ವಾಟ್ ಆರ್ ದೋಸ್ ಲಿವಿಂಗ್ ಆಕ್ಟಿವಿಟೀಸ್? ಹಾಗಾದ್ರೆ ಆ ಜೀವಂತವಾಗಿರ್ತಕ್ಕಂಥ ಚಟುವಟಿಕೆಗಳು ಯಾವ್ಯಾವುದು? ಯಾವುದನ್ನ ಜೀವಂತ ಚಟುವಟಿಕೆಗಳಂತ ನಾವು ಗುರುತಿಸ್ತೇವೆ? ಹೌ ವಿ ಐಡೆಂಟಿಫೈ
those living activities. So the living activities or the living activities or the living things in an organism such as growth, respiration, locomotion, reproduction and body metabolism. These are the ಲಿವಿಂಗ್ ಆಕ್ಟಿವಿಟೀಸ್. ಸಜೀವ ಕ್ರಿಯೆಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ. ಅದು ಗ್ರೋತ್ ಆಗಿರಬಹುದು, ಬೆಳವಣಿಗೆ ಆಗಿರಬಹುದು, ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಆಗಿರಬಹುದು, ಲೋಕೋಮೋಷನ್ ಚಲನವಲನ ಆಗಿರಬಹುದು, ರೀಪ್ರೊಡಕ್ಷನ್ ಸಂತಾನಾಭಿವೃದ್ಧಿ ಆಗಿರಬಹುದು, ಹಾಗೆ ಬಾಡಿಯಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಬಾಡಿ ಮೆಟಬಾಲಿಸಮ್ ಅಂತ ಕರಿತೇವೆ. ಸೊ ಲೆಟ್ ವಿ ಸ್ಟಡಿ ಇನ್ ಬ್ರೀಫ್ಲಿ about growth, respiration, locomotion, reproduction and body metabolism. Coming to the first activity, that is growth. ಮೊದಲನೇ ಒಂದು ಕ್ರಿಯೆಗೆ ಬರೋಣ. ನಾವು ಜೀವಂತ ಕ್ರಿಯೆ ಅಂತ ಹೇಳ್ತೇವೆ ಒಂದು ಬೆಳವಣಿಗೆ, growth. So it is a characteristic feature in any organism. It is a main characteristic feature in the living organism. Growth, ಬೆಳವಣಿಗೆ. So what is meant by growth? Growth, nothing but increase their body size. So in an organism, growth has to be considered in the increase their size, body size. So that is the division of cells that leads number of cells. So automatically the cell size become increased. So the body size is also increased. That is meant by growth. So second one is respiration. Respiration, another the living activity. So find out in a living organism. Respiration. So all living organisms, they respire. ಉಸಿರಾಡುತ್ತೆ, ಅದು ಉಸಿರಾಡಬೇಕು, ಅದು ಒಂದು ಜೀವಂತ ಕ್ರಿಯೆ ಅಂತ ಕರಿತೇವೆ. ಸೊ they respire oxygen. ಸೊ ಆಕ್ಸಿಜನ್ ನಾವು ಉಸಿರಾಡುತ್ತದೆ. Then so the another one is locomotion. That is ಚಲನವಲನ ಅಂತ ಹೇಳ್ಬಿಟ್ಟು ಕರಿತೇವೆ, locomotion. So locomotion takes place through some organs. So those are called locomotory organs. Locomotory organs are differ in different organisms. So the locomotory organs, for examples, in case of mammals, limbs are the locomotory organs. ಏನು ಕಾಲುಗಳು ಅಂತ ಹೇಳ್ತೇವೆ, ಚಲನವಲನ ಕ್ರಿಯೆಗೆ ಪೂರಕವಾಗಿದೆ, ಸಹಾಯಕವಾಗಿರುವಂಥದ್ದು. ಹಾಗೆ ಬರೋಣ, ಇನ್ ಕೇಸ್ ಆಫ್ ಬರ್ಡ್ಸ್, ವಿಂಗ್ಸ್ ಆರ್ ಲೋಕೋಮೋಟರಿ ಆರ್ಗನ್ಸ್, ರೆಕ್ಕೆಗಳು ಅಂತ ಹೇಳಿ ಕರಿತೇವೆ. ದ್ಯಾನ್ ಇನ್ ಫಿಶರ್ಸ್, ನಾವು ಏನು ಆಕ್ವಾಟಿಕ್ ಕಂಡೀಷನ್ ಅಲ್ಲಿ ಬಂದಾಗ ಮೀನುಗಳಲ್ಲಿ ನೋಡಿ ಫಿನ್ಸ್ ಆರ್ ಲೋಕೋಮೋಟರಿ ಆರ್ಗನ್ಸ್ ಅಂತ ಕರಿತೇವೆ. ಅದರ ರೆಕ್ಕೆಗಳನ್ನ, ಈಜು ರೆಕ್ಕೆಗಳನ್ನ ನಾವು ಲೋಕೋಮೋಟರಿ ಆರ್ಗನ್ಸ್ ಅಂತ ಕರಿತೇವೆ. ಸೊ ದೀಸ್ ಹೆಲ್ಪ್ ಟು ಮೂವ್ ಅನ್ ಆರ್ಗಾನಿಸಮ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವುದಕ್ಕೆ ಈ ಲೋಕೋಮೋಟರಿ ಆರ್ಗನ್ಸ್ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ದಿಸ್ ಈಸ್ another important characteristic feature of a living activity in an organism. Next one is reproduction. So it is another important characteristic feature in all type of organisms. Reproduction, ಸಂತಾನಾಭಿವೃದ್ಧಿ. So reproduction, that is the ಸಂತಾನಾಭಿವೃದ್ಧಿ ಅಂತಕ್ಕಂಥದ್ದು ಏನಿದೆ, ಇದು ಲೋಯರ್ ಇಂದ ಹೈಯರ್ ತಗೊಂಡಾಗ, ಕೆಟಗರಿನಲ್ಲಿ ತಗೊಂಡಾಗ ಪ್ಲಾಂಟ್ ಆಗಿರ್ಬೋದು, ಆನಿಮಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಧಾನವನ್ನು ನಾವು ನೋಡ್ತೇವೆ ರೀಪ್ರೊಡಕ್ಷನ್ ಅಲ್ಲಿ. ಸೊ ಇನ್ ಸಮ್ ಆರ್ಗ್ಯಾನಿಸಮ್ ದೇ ಸಿಂಪ್ಲಿ ರೀಪ್ರೊಡ್ಯೂಸ್ಡ್ ಅಂಡ್ ಗಿವ್ ರೈಸ್ ನ್ಯೂ ಇಂಡಿವಿಜುವಲ್ಸ್. ಇನ್ ಹೈಯರ್ ಆರ್ಗ್ಯಾನಿಸಮ್ ದೇ ರೀಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್ಸ್ ಇನ್ ಅ ಡಿಫರೆಂಟ್ ವೇ ಅಂತ ಹೇಳ್ತೇವೆ. ಸೊ ರೀಪ್ರೊಡಕ್ಷನ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ feature of living activity. But in case of flatworms, that is belongs to the phylum Platyhelminths.
ಹೆಲ್ಮಿಂಥಿಸ್ ಏನು ಚಪ್ಪಟೆ ಹುಳು ವಂಶದಲ್ಲಿ ಬರುವಂತಹ ಆರ್ಗ್ಯಾನಿಸಮ್ಸ್ ಇದೆ, ಬಾಡಿ ಚಪ್ಪಟೆಯಾಗಿರುತ್ತೆ. ಸೊ ಈ ಆರ್ಗ್ಯಾನಿಸಮ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಅನ್ನು ನಾವು ನೋಡ್ತೇವೆ ರಿಪ್ರೊಡಕ್ಷನ್ ಅಲ್ಲಿ. ಹಿಯರ್ ಇನ್ ದೇರ್ ಬಾಡಿ, ಸೊ ದಿ ಸಿಂಗಲ್ ಯೂನಿಟ್ ಆರ್ ಪೀಸ್ ಆಫ್ ದಿ ಬಾಡಿ splits and develops into a new individual. That is, it has a capacity to regenerate. That is called regeneration. That capacity is said to be regeneration. ಇಂತಹ ರೀತಿಯಾಗಿರ್ತಕ್ಕಂತಹ ಒಂದು ಕೆಪಾಸಿಟಿ ಇರ್ತಕ್ಕಂತಹ ಸಂತಾನಾಭಿವೃದ್ಧಿಯನ್ನ ನಾವು ಬೇರೆ ಬೇರೆ ಸ್ಪೀಶೀಸ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ಇದು ಕೂಡ ಒಂದು ಲಿವಿಂಗ್ ಆಕ್ಟಿವಿಟಿ ಅಂತ ಕರಿತೇವೆ. ನೆಕ್ಸ್ಟ್ ಒಂದು ವರ್ಡ್ನ ದಟ್ ಈಸ್ ಬಾಡಿ ಮೆಟಬಾಲಿಸಮ್ ಅಂತ ಕರಿತೇವೆ. ಸೊ ಯು ನೋ ದಟ್ ಎವ್ರಿ ಆರ್ಗ್ಯಾನಿಸಮ್ ಬಾಡಿ ಮೇಡ್ ಅಪ್ ಆಫ್ ಸೆಲ್ಸ್, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಸೊ ಸೆಲ್ಸ್ ಆಲ್ಸೋ composed of chemical substances, that is nothing but biomolecules. ಪ್ರತಿ ಜೀವಕೋಶದಲ್ಲೂ ಒಂದು ರಾಸಾಯನಿಕ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಅಂಶ ಯಾವುದರಿಂದ ಮಾಡಲ್ಪಟ್ಟಿದೆ? ಬಯೋಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿದೆ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್, ಸೊ ಫಾಸ್ಫರಸ್ ಎಕ್ಸೆಟ್ರಾ ಎಕ್ಸೆಟ್ರಾ, ಬಯೋಮಾಲಿಕ್ಯೂಲ್ಸ್. ದೇ ರಿಕ್ವೈರ್ಡ್ ಫಾರ್ ಎಂಟೈರ್ ಬಾಡಿ ಮೆಟಬಾಲಿಸಮ್. ಇಡೀ ದೇಹದ ಮೆಟಬಾಲಿಸಮ್ ಕ್ರಿಯೆಗೆ ಇವೆಲ್ಲವೂ ಕೂಡ ಪೂರಕವಾಗಿರ್ತಕ್ಕಂಥದ್ದು. ಸೊ ದಟ್ ಈಸ್ ದಿ ಬಾಡಿ ಮೆಟಬಾಲಿಸಮ್ ಅಂತ ಕರೀತೇವೆ. ಸೊ ಕಮಿಂಗ್ ಟು ದಿ ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್. ಸೊ ಐ ಆಲ್ರೆಡಿ ಟೋಲ್ಡ್ ಯು living world that is composed of living things. Living things nothing but plants and animals. So number of plant and animal species so widely distributed all over the world. ಎಲ್ಲ ಕಡೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಏನಾಗಿದೆ, ಅದು ಹರಡಿದೆ. ಸೊ ವಿ ಕ್ಯಾನ್ ಸಿ ಡಿಫರೆಂಟ್ ಟೈಪ್ ಆಫ್ habitats all over the world. So what is meant by habitat? An organism lives. That is, so ಎಲ್ಲಿ ಆರ್ಗ್ಯಾನಿಸಮ್ ವಾಸಿಸುತ್ತೋ ಅದರ ಸುತ್ತಲೂ ಇರುವಂತಹ ಒಂದು ಪರಿಸರವನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ವೇರ್ an organism lives, that surrounding is called as habitat ಅಂತ ಕರಿತೇವೆ. ಸೊ ಈಗ ಈ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಪ್ಲಾಂಟ್ಸ್ ಇರಬಹುದು, ಅನಿಮಲ್ ಗ್ರೂಪ್ ಇರಬಹುದು. ಸೊ how we identify that the particular type of plant or animal, ನಾವು ಹೇಗೆ ಆ ಒಂದು ಸಸ್ಯವನ್ನು ಅಥವಾ ಪ್ರಾಣಿಯನ್ನು ಗುರುತಿಸಬೇಕಾಗತ್ತೆ, ಯಾವ ರೀತಿ ಗುರುತಿಸಬೇಕು? ಬಿಕಾಸ್ ಏನಾಗಿದೆ, ಆಲ್ ದೇ ಮಿಕ್ಸ್ಡ್ ಟುಗೆದರ್, ಲೀವ್ಡ್ ಟುಗೆದರ್, ಎಲ್ಲ ಒಟ್ಟಾಗಿ ಮಿಕ್ಸ್ ಆಗಿದೆ, ಎಲ್ಲ ಒಟ್ಟಾಗಿ ಸೇರಿ ಜೀವಿಸ್ತಾ ಇದೆ. ಹಾಗಾದ್ರೆ ಒಂದೊಂದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಗೆ ಐಡೆಂಟಿಫೈ ಮಾಡಬೇಕಾಗ್ತದೆ? ಸೊ ಹಿಯರ್ ದಟ್ ಈಸ್ ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್. ಸೊ ಈಗ ನಾವೇನ್ ಮಾಡಬೇಕಾಗಿದೆ, ಹಾಗೆ ಐಡೆಂಟಿಫೈ ಮಾಡಬೇಕಾಗಿದೆ ಅಂದಾಗ, ಸೊ ವಿ ಕ್ಯಾನ್ ಐಡೆಂಟಿಫೈಡ್ ಸೆಪರೇಟ್ಲಿ ಈಚ್ ಸ್ಪೀಶೀಸ್, ಸೆಪರೇಟ್ ಆಗಿ ಐಡೆಂಟಿಫೈ ಮಾಡಬೇಕಾಗಿದೆ. ಬೇಸ್ಡ್ ಆನ್ ದಿಸ್ ಆಸ್ಪೆಕ್ಟ್, ಸೊ ವಿ ಗಿವ್ ದೆಮ್ ನೇಮ್ಸ್. ಅವುಗಳಿಗೆ ನಾವು ಹೆಸರು ಕೊಡಬೇಕಾಗಿದೆ. ಮೊದಲು ನಾವು ಅವುಗಳಿಗೆ ಏನು ಮಾಡಬೇಕಾಗಿದೆ? ಹೆಸರುಗಳನ್ನು ಕೊಡಬೇಕಾಗಿದೆ. ಸೊ ಹೆಸರುಗಳನ್ನು ಕೊಟ್ಟಾಗ ಪರ್ಟಿಕ್ಯುಲರ್ ಆಗಿ ಇದೇ ಸ್ಪೀಶೀಸ್ ಅಂತ ನಾವೇನು ಮಾಡಬಹುದು? ಗುರುತಿಸಬಹುದು, ಐಡೆಂಟಿಫೈ ಮಾಡಬಹುದು. ಹೀಗೆ ಆ ಸ್ಪೀಶೀಸ್ಗಳಿಗೆ, ಆರ್ಗ್ಯಾನಿಸಮ್ಗಳಿಗೆ ಅಥವಾ ಆ ಪ್ಲಾಂಟ್ಸ್ಗಳಿಗೆ ಏನಿದೆ ಲಿವಿಂಗ್ ಥಿಂಗ್ಸು, ಅವುಗಳನ್ನು ಗುರುತಿಸಬೇಕಾದ್ರೆ ನಾವು ಮೊದಲು ಏನು ಕೊಡಬೇಕು? ಹೆಸರನ್ನು ಕೊಡಬೇಕಾಗತ್ತೆ. ಈ ಹೆಸರುಗಳನ್ನು ಕೊಡುವಂತಹ ವಿಧಾನವನ್ನ ನಾವೇನಂತ ಕರಿತೇವೆ? ನಾಮೆನ್ಕ್ಲೇಚರ್ ಅಂತ ಕರಿತೇವೆ. ಸೊ ಹೆಸರು ಕೊಡ್ತಕ್ಕಂಥ ವಿಧಾನವನ್ನ ನಾಮೆನ್ಕ್ಲೇಚರ್ ಅಂತ ಕರಿತೇವೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಗಿವ್
ಏನ್ ಕೊಡುತ್ತಪ್ಪ ನಮಗಿದು? ಆರ್ ಈಸ್ ಇಟ್ ಟು ಐಡೆಂಟಿಫೈ ದಿ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಪೀಶೀಸ್? ಯಾವುದು ಪರ್ಟಿಕ್ಯುಲರ್ ಆಗಿ ಇದು ಇಂತಹ ಸ್ಪೀಶೀಸೇ ಅನ್ನೋದನ್ನ ನಾವೇನ್ ಮಾಡ್ಬೋದು? ಹೆಸರಿನ ಮೂಲಕ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಆ ವಿಧಾನವನ್ನ ನಾಮನ್ಕ್ಲೇಚರ್ ಅಂತ ಕರಿತೇವೆ. ಈಗ ಬನ್ನಿ, ಕೆಲವು ಸ್ಪೀಶೀಸ್ಗಳೇನಾಗತ್ತೆ ಈ ನಾಮನ್ಕ್ಲೇಚರ್ ಅಲ್ಲಿ, ಹೆಸರಿಡುವಿಕೆಯಲ್ಲಿ, ಹೆಸರು ಕೊಡೋದ್ರಲ್ಲಿ ಎರಡು ಹೆಸರುಗಳನ್ನ ಹೊಂದಿರುತ್ತೆ. ಒನ್ ಈಸ್ ಕಾಮನ್ ನೇಮ್ ಅಂತ ಕರಿತೇವೆ, ಇನ್ನೊಂದು ಸೈಂಟಿಫಿಕ್ ನೇಮ್ ಅಂತ ಕರಿತೇವೆ. ಕಾಮನ್ ನೇಮ್ ಏನಿದೆ, ಸೊ ಆಯಾ ಪ್ರದೇಶದಲ್ಲಿ ಏನಾಗಿರುತ್ತೆ, ಅದು ಪಾಪ್ಯುಲರ್ ಆಗಿರ್ತದೆ. ಒಂದೊಂದು ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಯಾವುದೋ ಒಂದು ಹಣ್ಣನ್ನ ಸೀಬೆ ಹಣ್ಣು ಅಂತ ಕರೆದ್ರೆ ಇನ್ನೊಂದು ಕಡೆದನ್ನ ಪೇರಲ ಅಂತ ಕರೀತಾರೆ. ಹಾಗೆ ಆ ಲೋಕಲ್ ಆಗಿ ಏನಾಗುತ್ತೆ ಅಂತಂದ್ರೆ ಆಯಾ ಪ್ರದೇಶದಲ್ಲಿ ಏನಾಗುತ್ತೆ ಒಂದೊಂದು ಹೆಸರಿನಿಂದ ಅವರು ಅದನ್ನ ಗುರುತಿಸ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಕಾಮನ್ ನೇಮ್ ಅಂತ ಕರಿತೇವೆ. ಅನದರ್ ನೇಮ್ ಈಸ್ ಸೈಂಟಿಫಿಕ್ ನೇಮ್ ಅಂತ ಕರಿತೀವಿ, ವೈಜ್ಞಾನಿಕ ಹೆಸರು. ಬಟ್ ಸೈಂಟಿಫಿಕ್ ನೇಮ್ ಈಸ್ ಸೇಮ್ ಇನ್ ಆಲ್ ಓವರ್ ದಿ ವರ್ಲ್ಡ್. ಅದು ನೀವು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಸಹ ಅದೇ ಹೆಸರಿನಿಂದ ಗುರುತಿಸಲ್ಪಡುತ್ತೆ. ಸೈಂಟಿಫಿಕ್ ನೇಮ್ ಏನಿದೆ ಅದು ಚೇಂಜ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ನಾವು ಏನಂತ ಕರಿತೇವೆ? ನಾಮನ್ಕ್ಲೇಚರ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಬೈನಾಮಿಯಲ್ ನಾಮನ್ಕ್ಲೇಚರ್. ಈಗ ಏನ ಸೈಂಟಿಫಿಕ್ ನೇಮ್ ಇದೆ, ಬಯಾಲಜಿಕಲ್ ನೇಮ್ ಏನಿದೆ, ಇಟ್ ಹ್ಯಾಸ್ ಟೂ ಕಾಂಪೊನೆಂಟ್ಸ್. ಎರಡು ಒಂದು ಅಂಶಗಳನ್ನ ಒಳಗೊಂಡಿದೆ ಆ ಬಯಾಲಜಿಕಲ್ ನೇಮ್. What are those two components? Such as one is called generic name, second one is called specific epithet. ಆ ಎರಡು ಅಂಶಗಳು, ಒಂದು generic name ಅಂತ ಹೇಳ್ತೇವೆ, ಇನ್ನೊಂದು specific epithet ಅಂತ ಕರಿತೇವೆ. Hence the biological name is also called binomial nomenclature. So it has two components, so that is also called, the process is also called binomial nomenclature. Binomial, by ಎರಡು, nomial components, nomenclature ಕೊಡುವಂಥದ್ದು. So the binomial nomenclature system was first proposed by Carolus Linnaeus. He was a botanist. ಅವನೊಬ್ಬ ಸೈಂಟಿಸ್ಟ್. ಕಾರೋಲಸ್ ಲಿನಿಯಸ್ ಅನ್ನೋನು ಈ ಒಂದು ಬೈನಾಮಿಯಲ್ ನಾಮನ್ಕ್ಲೇಚರ್ ಅನ್ನುವಂತಹ ಒಂದು ಪದವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಸೊ ಇದು ನೇಮಿಂಗ್ ಅಲ್ಲಿ ನಾವು ನೋಡ್ತಕ್ಕಂತಹ ಒಂದು ವಿಧಾನ. Come to the point. So in biological name, so it has some rules or conditions. ಈ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಲ್ಲಿ ಕೆಲವು ರೂಲ್ಸ್ಗಳಿದೆ, ರೂಲ್ಸ್ ಅಪ್ಲೈ ಆಗ್ತದೆ. ಏನದು ರೂಲ್ಸ್? ಅದು ಹಾಗೆ ಇರಬೇಕು ಆ ರೂಲ್ಸ್. ಅದು ಯಾವ್ಯಾವ ಕಂಡೀಷನ್, ಯಾವ್ಯಾವ ರೂಲ್ಸ್ ಅದು ಅಂದಾಗ, ಸೊ ಫಸ್ಟ್ ರೂಲ್, ದಟ್ ಈಸ್ ಬಯಾಲಜಿಕಲ್ ನೇಮ್ಸ್ ಆರಿಜಿನೇಟೆಡ್ ಫ್ರಮ್ ಲ್ಯಾಟಿನ್. ಎಲ್ಲಿಂದ ಆರಿಜಿನೇಟ್ ಆಗಿದೆ, ಬಂದಿದೆ ಮೂಲತಃ ಅದು ಲ್ಯಾಟಿನ್ ಇಂದ ಬಂದಿದೆ. ಬಟ್ ರಿಟರ್ನ್ ಇನ್ ಇಟಾಲಿಕ್. ಅದನ್ನು ಯಾವ ರೀತಿ ಬರೆದಿದ್ದೇವೆ? ಇಟಾಲಿಕ್ ಅಲ್ಲಿ ಬರೆದಿದ್ದೇವೆ. ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೇವೆ. ಏನಂತ ಹೇಳ್ತೀವಿ? ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ. ಸೊ ಈಗ ಬಯಾಲಜಿಕಲ್ ನೇಮ್ಸ್ ಅಂದಾಗ ಆರಿಜಿನೇಟೆಡ್ ಫ್ರಮ್ ಲ್ಯಾಟಿನ್, ರಿಟರ್ನ್ ಇನ್ ಇಟಾಲಿಕ್. ಕಮಿಂಗ್ ಟು ದಿ ಸೆಕೆಂಡ್ ಒನ್, ಫಸ್ಟ್ ನೇಮ್ ರೆಪ್ರೆಸೆಂಟ್ಸ್ ದಿ ಜೀನಸ್. ಮ್ಯಾಂಜಿಫೆರಾ ಅನ್ನೋದು ಜೀನಸ್, ಅದು ಆ ಒಂದು ಕುಟುಂಬದನ್ನ ತೋರಿಸುತ್ತೆ, ಜೀನಸ್. ದೆನ್ ಸೆಕೆಂಡ್ ವರ್ಡ್ in the biological name that indicates or represents the specific epithet. Indica ಅನ್ನೋದು specific epithet ಆಗುತ್ತೆ, ಮ್ಯಾಂಜಿಫೆರಾ ಅನ್ನೋದು genus ಆಗ್ತದೆ. So the first name represents genus, second name represents specific epithet. Coming to the third rule, both names should be underlined separately. ಎರಡೂ ವರ್ಡ್ಸ್ ಗಳನ್ನ ನಾವೇನ್ ಮಾಡ್ತೀವಿ? ಪ್ರತ್ಯೇಕವಾಗಿ ಈ ರೀತಿ ಗೆರೆಯಿಂದ ನಾವೇನ್ ಮಾಡ್ತೀವಿ? ಅದನ್ನ ಗುರುತಿಸ್ತೇವೆ, ಅಂಡರ್ಲೈನ್ ಮಾಡ್ತೇವೆ. ಮ್ಯಾಂಜಿಫೆರಾ ಅನ್ನೋದಕ್ಕೊಂದು, ಇಂಡಿಕಾ ಅನ್ನೋದಕ್ಕೆ ಒಂದು. ಸೊ ಲಾಸ್ಟ್ ಒನ್, ಫಸ್ಟ್ ವರ್ಡ್ ಶುಡ್ ಬಿ ಇನ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್ಸ್.
ಯಾವಾಗಲೂ ಜೀನಸ್ ಅಂತಕ್ಕಂಥದ್ದು ಏನಿದೆ ಅದು ಯಾವ ವರ್ಡ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು, ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಮ್ಯಾಂಜಿಫೆರಾ ಎಂ ಶುಡ್ ಬಿ ಇನ್ ಕ್ಯಾಪಿಟಲ್. ಸೊ ಇಂಡಿಕಾ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್, ಸಣ್ಣ ಏನಿದೆ ಲೆಟರ್ ಇಂದ ಪ್ರಾರಂಭವಾಗ್ತದೆ. ಇದು ಫೋರ್ತ್ ಆಗಿ ನೋಡ್ತಕ್ಕಂತಹ ರೂಲ್ ಇದು. ಸೊ ದೀಸ್ 4 ರೂಲ್ಸ್ ಅಪ್ಲೈಡ್ ವೆನ್ giving the nomen binomial nomenclature proposed by Carolus Linnaeus. ಎಕ್ಸಾಂಪಲ್ ಕೊಡ್ತಾ ಹೋಗೋಣ. ಹಾಗಾದ್ರೆ ಮ್ಯಾಂಜಿಫೆರಾ ಇಂಡಿಕಾ, ಹೋಮೋ ಸೆಪಿಯನ್ಸ್. ಹ್ಯಾವ್ ಯು ಹರ್ಡ್ ದಿಸ್ ವರ್ಡ್ ಹೋಮೋ ಸೆಪಿಯನ್ಸ್? ಹ್ಯೂಮನ್ ಬೀಯಿಂಗ್ ಅಲ್ಲಿ ನಾವು ಸೈಂಟಿಫಿಕ್ ಆಗಿ ಏನಂತ ಕರಿತೀವಿ? ಹೋಮೋ ಇರೆಕ್ಟ್ ಅಂತ. ಸೆಪಿಯನ್ಸ್ ಸ್ಪೀಶೀಸ್, ದಟ್ ಈಸ್ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕರಿತೀವಿ. ಪ್ಯಾಂಥರಿಯಾ ಲಿಯೋ ಅಂತ ಕರಿತೀವಿ, ಲಯನ್ಗೆ ಇರುವಂತಹ ಹೆಸರು. ಪ್ಯಾಂಥರಿಯಾ ಟೈಗ್ರಿಸ್, ಟೈಗರ್ಗೆ ಇರುವಂತಹ ಒಂದು ಆ ಸೈಂಟಿಫಿಕ್ ನೇಮು. ಸೊ ದಿಸ್ ಈಸ್ that is the brief summary about the nomenclature, binomial nomenclature. Coming to the number of classification. So classification means all these organisms have been identified, so then give them to names, that is binomial nomenclature, that is biological names. Then we grouped all organisms including plants and animals, grouped into number of ಕೆಟಗರೀಸ್. ಒಂದೊಂದು ಕೆಟಗರಿಯಾಗಿ ನಾವೇನು ಮಾಡ್ತೀವಿ? ಗುಂಪು ಆಗಿ ಅದನ್ನು ಪ್ರತ್ಯೇಕವಾಗಿ ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಈಚ್ ಕೆಟಗರಿ ಈಸ್ ಕಾಲ್ಡ್ ಆಸ್, ಆ ಒಂದೊಂದು ಕೆಟಗರಿಯನ್ನ ನಾವು ಏನಂತ ಕರಿತೀವಪ್ಪ? ಸೈಂಟಿಫಿಕಲಿ, ವೈಜ್ಞಾನಿಕವಾಗಿ ಏನಂತ ಕರಿತೀವಪ್ಪ ಅಂದಾಗ ಟ್ಯಾಕ್ಸಾನ್ ಅಂತ ಕರಿತೇವೆ. ಸೊ ಟ್ಯಾಕ್ಸಾ, ದಟ್ ಈಸ್ ಸೈಂಟಿಫಿಕ್ ನೇಮ್, ಸೈಂಟಿಫಿಕಲಿ ಕಾಲ್ಡ್ ದೋಸ್ ಕೆಟಗರೀಸ್ ಆರ್ ಕಾಲ್ಡ್ taxa. Each category is called as a taxon. Taxon singular, taxa plural. ಇದನ್ನ ನಾವು taxon ಅಂತ ಕರಿತೇವೆ. So the systematic classification of taxa is together to called taxonomy. ಅವನ್ನೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಲ್ಲ ಕೆಟಗರಿಯನ್ನ, ಅದನ್ನ ನಾವೇನಂತ ಕರೆಯೋಣ? ನಾವು ಅದನ್ನ ಕ್ಲಾಸಿಫಿಕ್, ದಟ್ ಈಸ್ ಟ್ಯಾಕ್ಸಾನಮಿ ಅಂತ ಕರಿತೇವೆ. ಸೊ ಟ್ಯಾಕ್ಸಾನಮಿ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಈಚ್ taxa or category with full of information about an organism, ಒಂದು ಜೀವಿಯ ಅಥವಾ ಅಬೌಟ್ ಆನ್ ಆರ್ಗ್ಯಾನಿಸಮ್ ಆರ್ ಸ್ಪೀಶೀಸ್, ಆ ಒಂದು ಜೀವಿಯ ಅಥವಾ ಆ ಒಂದು ಇದರಲ್ಲಿ ಬರ್ತಕ್ಕಂತಹ ಒಂದು ಸಸ್ಯದ ಸಂಪೂರ್ಣ ಮಾಹಿತಿಯನ್ನ ಏನು ಕೊಡುತ್ತಾ ಇದು? ಈ ಟ್ಯಾಕ್ಸಾನಮಿ ಇದು ಕೊಡ್ತಾ ಹೋಗುತ್ತೆ. ಹೆನ್ಸ್ Carolus Linnaeus wrote a book known as Systemae Naturae. ಇವನು ಒಂದು ಬುಕ್ ಅನ್ನು ಬರೀತಾನೆ, Systemae Naturae. So it includes or composed of all informations about the taxa. ಆ ಟ್ಯಾಕ್ಸಾದಲ್ಲಿ ಬರ್ತಕ್ಕಂಥ ಏನು ಇನ್ಫಾರ್ಮೇಶನ್ ಇದೆ, ಪ್ರತಿಯೊಂದು ಆರ್ಗ್ಯಾನಿಸಮ್ನ ಒಂದು ಮಾಹಿತಿ ಏನಿದೆ ಎಲ್ಲವನ್ನ ಒಳಗೊಂಡಿದೆ ಈ ಬುಕ್ಕಲ್ಲಿ. Systemae Naturae ಅಂತ ಕರಿತೇವೆ. ಸೊ